ಹೆಲೋ ಸಾಧಕರೇ, ಇವತ್ತು ನಾವು ಚಾರ್ಟರ್ ಆಕ್ಟ್ನ 1833ರ ಕುರಿತು ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ ಕೆಲವೊಂದು MCQ ಪ್ರಶ್ನೆಗಳ ಕುರಿತಾಗಿ ಇವತ್ತು ನಾವು ನೋಡೋಣ. ಮೊದಲನೇ ಪ್ರಶ್ನೆ, ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಆಪ್ಷನ್ಸ್ ಎ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ಸ್ ಬಿ ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ಸಿ ಲಾರ್ಡ್ ವಿಲಿಯಂ ಬೆಂಟಿಂಗ್, ಆಪ್ಷನ್ಸ್ ಡಿ ಲಾರ್ಡ್ ಡಾಲ್ಹೌಸಿ. ಇದಕ್ಕೆ ನೋಡಿ, ಭಾರತ ದೇಶದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಪ್ರಶ್ನೆಯನ್ನ ಕೇಳಬಹುದು. ಇದು ಬಹಳಷ್ಟು ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋದ್ರೆ ಆಪ್ಷನ್ ಸಿ ಲಾರ್ಡ್ ವಿಲಿಯಂ ಬೆಂಟಿಂಗ್ನು ಭಾರತ ದೇಶದ ಮೊದಲ ಗವರ್ನರ್ ಜನರಲ್ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ನೆಕ್ಸ್ಟ್ ಒನ್, ಎರಡನೆಯ ಪ್ರಶ್ನೆ, ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಅಂತ್ಯಗೊಳಿಸಿರ್ತಕ್ಕಂತಹ ಕಾಯ್ದೆ ಯಾವುದು? ಆಪ್ಷನ್ಸ್ ಎ ಚಾರ್ಟರ್ ಕಾಯ್ದೆ 1813, ಬಿ 1833, ಸಿ 1853, ಡಿ ರೆಗ್ಯುಲೇಟಿಂಗ್ ಕಾಯ್ದೆ 1773. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಬಿ ಚಾರ್ಟರ್ ಕಾಯ್ದೆ 1833. ಮೂರನೆಯ ಪ್ರಶ್ನೆ, ಮೊದಲ ಕಾನೂನು ಆಯೋಗದ ಅಧ್ಯಕ್ಷರು ಯಾರು? ಇದು ಬಹಳಷ್ಟು ಸಾರಿ ಪರೀಕ್ಷೆಯಲ್ಲಿ ಪ್ರಶ್ನೆನ ಕೇಳಿದ್ದಾರೆ. ಆಪ್ಷನ್ಸ್ ಎ ಲಾರ್ಡ್ ಕರ್ಜನ್, ಆಪ್ಷನ್ಸ್ ಬಿ ಲಾರ್ಡ್ ಬೆಂಟಿಂಗ್, ಆಪ್ಷನ್ ಸಿ ಲಾರ್ಡ್ ಮೆಕಾಲೆ, ಆಪ್ಷನ್ಸ್ ಡಿ ಲಾರ್ಡ್ ಕ್ಯಾನಿಂಗ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಲಾರ್ಡ್ ಮೆಕಾಲೆರವರು ಮೊದಲ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಮುಂದುವರೆದು ನಾಲ್ಕನೆಯ ಪ್ರಶ್ನೆ, ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಶಾಸನೀಯ ಅಧಿಕಾರವನ್ನ ಹಿಂತೆಗೆದುಕೊಂಡ ಕಾಯ್ದೆ ಯಾವುದು ಅಂತ ಕೇಳಬಹುದು. ಆಪ್ಷನ್ಸ್ ಎ ಚಾರ್ಟರ್ ಕಾಯ್ದೆ 1793, ಆಪ್ಷನ್ಸ್ ಬಿ ಚಾರ್ಟರ್ ಕಾಯ್ದೆ 1813, ಸಿ ಚಾರ್ಟರ್ ಕಾಯ್ದೆ 1833, ಡಿ ಚಾರ್ಟರ್ ಕಾಯ್ದೆ 1853. ನಾನು ಈ ಕ್ಲಾಸಲ್ಲಿ ಹೇಳ್ತಕ್ಕಂಥ MCQ ಎಲ್ಲವೂ ಚಾರ್ಟರ್ ಆಕ್ಟ್ 1833ಕ್ಕೆ ಸಂಬಂಧಿಸಿರ್ತಕ್ಕಂತಹ MCQ ಪ್ರಶ್ನೆಗಳಾಗಿರ್ತವೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ ಹೋಗ್ತಾ ಇದ್ರೆ ಆಪ್ಷನ್ ಸಿ ಚಾರ್ಟರ್ ಕಾಯ್ದೆ 1833 ಶಾಸನೀಯ ಅಧಿಕಾರಗಳನ್ನು ಹಿಂತೆಗೆದುಕೊಂಡಿರ್ತಕ್ಕಂತಹ ಕಾಯ್ದೆ ಇದಾಗಿದೆ ಅಂತ ನಾವು ತಿಳಿದುಕೊಳ್ಬೇಕು. ನೆಕ್ಸ್ಟ್ ಒನ್, ಐದನೆಯ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಒಂದು, ಚಾರ್ಟರ್ ಕಾಯ್ದೆ 1833 ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿಸಿತು. ಎರಡು, ಲಾರ್ಡ್ ವಿಲಿಯಂ ಬೆಂಟಿಂಗ್ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ರು. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋದ್ರೆ ಆಪ್ಷನ್ಸ್ ಎ 1 ಮಾತ್ರ, ಬಿ 2 ಮಾತ್ರ, ಸಿ 1 ಮತ್ತು 2, ಡಿ ಯಾವುದು ಅಲ್ಲ. ಇತ್ತೀಚಿನ KEA ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿಯ ಹೇಳಿಕೆ ಪ್ರಶ್ನೆಗಳನ್ನ ನಾವು ನೋಡಬಹುದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನೋಡ್ತಾ ಹೋದ್ರೆ ಆಪ್ಷನ್ ಸಿ 1 ಮತ್ತು 2 ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಆರನೆಯ ಪ್ರಶ್ನೆ, ಚಾರ್ಟರ್ ಕಾಯ್ದೆ 1833ರ ಪ್ರಮುಖವಾಗಿರ್ತಕ್ಕಂಥ ಪರಿಣಾಮ ಯಾವುದು ಅಂತ ಕೇಳಿದ್ದಾರೆ. ಎ ದ್ವಿ ಆಡಳಿತ ವ್ಯವಸ್ಥೆ ಆರಂಭವಾಯಿತು, ಬಿ ಆಡಳಿತ ವಿಕೇಂದ್ರೀಕರಣ ನಡೆಯಿತು, ಸಿ ಆಡಳಿತದ ಕೇಂದ್ರೀಕರಣ ಪೂರ್ಣಗೊಂಡಿತ್ತು, ಡಿ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯ ಹೆಚ್ಚಾಯಿತು ಅಂತ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋದ್ರೆ ಆಪ್ಷನ್ ಸಿ ಆಡಳಿತದ ಕೇಂದ್ರೀಕರಣವು ಇಲ್ಲಿ ಪೂರ್ಣಗೊಂಡಿತು. ಏನೇಳಿ, ಚಾರ್ಟರ್ ಕಾಯ್ದೆಯ ಪ್ರಮುಖವಾಗಿರ್ತಕ್ಕಂಥ ಪರಿಣಾಮ ಏನಂದ್ರೆ ಆಡಳಿತದ ಕೇಂದ್ರೀಕರಣ ಪೂರ್ಣಗೊಂಡಿತ್ತು. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ನೋಡಿ, ಏಳನೆಯ ಪ್ರಶ್ನೆ, ಚಾರ್ಟರ್ ಕಾಯ್ದೆ 1833ರೊಂದಿಗೆ ಸಂಬಂಧಿಸದ ಅಂಶ ಯಾವುದು ಅಂತ. ಎ ಮೊದಲ ಕಾನೂನು ಆಯೋಗ, ಕಾನೂನು ಸದಸ್ಯನ ಸೇರ್ಪಡೆ, ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರದ ಅಂತ್ಯ, ಭಾರತದ ಕಾರ್ಯದರ್ಶಿಯ ಹುದ್ದೆಯ ಸೃಷ್ಟಿ ಅಂತ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಡಿ ಭಾರತದ ಕಾರ್ಯದರ್ಶಿಯ ಹುದ್ದೆಯ ಸೃಷ್ಟಿ ಅಂತ ಹೇಳಿ. ನೋಡಿ, ಇಲ್ಲಿ ಪ್ರಶ್ನೆನ ಯಾವ ರೀತಿಯಾಗಿ ಟ್ವಿಸ್ಟ್ ಆಗಿ ಕೇಳಿದಾನಪ್ಪ ಅಂದ್ರೆ ಈ ಚಾರ್ಟರ್ ಕಾಯ್ದೆಗೆ ಸಂಬಂಧಿಸದೇ ಇರುವಂತಹ ಕೆಲವೊಂದು ಅಂಶಗಳು ಕೆಳಗಡೆ ನೀಡಿದ್ದಾರೆ, ಅದರಲ್ಲಿ ಯಾವುದು ಅಂತ ಕೇಳಿದ್ದಾನೆ. ನೀವು ಸಾಮಾನ್ಯವಾಗಿ ನೋಡಿ, ಮೊದಲ ಕಾನೂನು ಆಯೋಗ ಕೂಡ ಇದಕ್ಕೆ ಸಂಬಂಧಿಸಿದೆ, ಕಾನೂನು ಸದಸ್ಯನ ಸೇರ್ಪಡೆಯು ಕೂಡ ಇದಕ್ಕೆ ಸಂಬಂಧಿಸಿದೆ, ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಅಂತ್ಯ ಕೂಡ ಇದಕ್ಕೆ ಸೇರ್ಪಡೆ. ಆದರೆ ಭಾರತದ ಕಾರ್ಯದರ್ಶಿಯ ಹುದ್ದೆ ಸೃಷ್ಟಿ ಇದಕ್ಕೆ ಯಾವುದೇ ಕಾರಣಕ್ಕೂ ಸಂಬಂಧಿಸಿಲ್ಲ. ಹಾಗಾಗಿ ಇದರ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಡಿ ಸರಿಯಾಗಿದೆ.
ಎಂಟನೇ ಪ್ರಶ್ನೆ, 1833ರ ಕಾಯ್ದೆಯನ್ನು ಯಾವುದಕ್ಕೆ ಪ್ರಸಿದ್ಧ ಅಂತೇಳಿ ಕರೀತಾರೆ? ಆಪ್ಷನ್ಸ್ ಎ ವ್ಯಾಪಾರ ಏಕಸ್ವಾಮ್ಯದ ಆರಂಭ, ಬಿ ಆಡಳಿತ ಕೇಂದ್ರೀಕರಣದ ಅಂತಿಮ ಹಂತ, ಸಿ ದ್ವಿ ಆಡಳಿತ ವ್ಯವಸ್ಥೆ, ಡಿ ವೈಸ್ರಾಯ್ ಹುದ್ದೆಯ ಸೃಷ್ಟಿ. ಇಲ್ಲಿ ಯಾವುದಕ್ಕೆ ಈ 1833 ಕಾಯ್ದೆ ಪ್ರಸಿದ್ಧವಾಗಿದೆ ಅಂತ ನಾವು ನೋಡ್ತಾ ಹೋದ್ರೆ ಆಪ್ಷನ್ಸ್ ಬಿ ಇದು ಆಡಳಿತ ಕೇಂದ್ರೀಕರಣದ ಅಂತಿಮವಾಗಿರ್ತಕ್ಕಂಥ ಹಂತ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಾವು 1833ರ ಕಾಯ್ದೆಯ ಸಂಪೂರ್ಣವಾಗಿರ್ತಕ್ಕಂಥ ವಿವರವಾಗಿರ್ತಕ್ಕಂಥ MCQ ಪ್ರಶ್ನೆಗಳನ್ನು ಕುರಿತುಕೊಂಡು ನಾವು ನೋಡಿದ್ವಿ. ಇದೇ ರೀತಿ ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋಗಳು ಬೇಕಂತೇಳಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ರಘು GK 2026 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇತ್ತೀಚೆಗೆ ಕಾಲ್ಫಾರ್ಮ್ ಮಾಡಿರ್ತಕ್ಕಂತಹ PC ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಭಾರತ ಸಂವಿಧಾನದ ಪ್ರಶ್ನೆಗಳು ಇವು ಆಗಿರ್ತವೆ. ಥ್ಯಾಂಕ್ ಯು.